ಲೆಟ್ಸ್ ಮೇಕ್ ಮಂಗಳೂರು ಸ್ಪೆಷಲ್ ಸೌತೆ ಏಡಿಗಸಿ. ನಮ್ಮ ಮಂಗಳೂರು ಕಡೆ ಈ ಕ್ರ್ಯಾಬ್ ಕರಿಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಈ ಕುಚಲಕ್ಕಿ ಜೊತೆ ಈ ಥರ ಒಂದು ಕರಿ ಸಿಕ್ಕಿದ್ರೆ ಅಲ್ಟಿಮೇಟ್ ಆಗಿರ್ತದೆ ಊಟ. 1 kg ಫ್ರೆಶ್ ಕ್ರ್ಯಾಬ್ ಸಿಕ್ಕಿತ್ತು. ನಾನಿದನ್ನು ನೋಡಿ ಅಮ್ಮನ ಹತ್ರ ಸೌತೆಕಾಯಿ ಹಾಕಿ ಒಂದೊಳ್ಳೆ ಕರಿ ಮಾಡ್ಲಿಕ್ಕೆ ಹೇಳಿದ್ದೆ. ಈ ಸೌತೆಕಾಯಿ ಮತ್ತು ಕ್ರ್ಯಾಬ್ ಇದೆ ಅಲ್ಲ, ಇದೆರಡು ಒಳ್ಳೆ ಕಾಂಬಿನೇಷನ್. ಒಂದ್ಸಲ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ. ಕೆಲವರು ಸೌತೆಕಾಯಿ ಬದಲು ಪೊಟ್ಯಾಟೊ ಕೂಡ ಹಾಕಿ ಮಾಡ್ತಾರೆ. ನನಗಂತೂ ಪರ್ಸ್ನಲಿ ಸೌತೆಕಾಯಿ ಏಡಿ ಕಾಂಬಿನೇಷನ್ ತುಂಬ ಇಷ್ಟ. ಅದಕ್ಕೋಸ್ಕರ ಇವತ್ತು ಈ ರೆಸಿಪಿ. ಇದರ ಸಿಪ್ಪೆ ಎಲ್ಲ ಪೀಲ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಟುಕೊಳ್ಳಿ. ಇನ್ನಿದನ್ನು ಬೇಯಿಸಬೇಕು. ಫಸ್ಟಿಗೆ ಒಂದು ಕಡಾಯಿಗೆ ಕಟ್ ಮಾಡಿದಂಥ ಸೌತೆಕಾಯಿ, 1 ಟೊಮ್ಯಾಟೊ, 1 ಗೆಡ್ಡೆ ನೀರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿದನ್ನು ಚಂದ ಬೇಯಿಸ್ಕೊಳ್ಬೇಕು. ಸೊ ಈ ರೆಸಿಪಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್. ಇದು ಕಂಪ್ಲೀಟ್ ಆಗಿ ಬೆಂದ ಮೇಲೆ ಆಗಲೇ ಕ್ಲೀನ್ ಮಾಡಿದಂಥ ಏಡಿಯನ್ನು ಹಾಕಿಕೊಳ್ಬೇಕು. ಏಡಿ ಬೇಯಬೇಕಾದ್ರೆ ಅದರದೊಂದು ಅರೋಮಾ ಇರ್ತದಲ್ಲ, ಇಟ್ಸ್ ಅಮೇಝಿಂಗ್. ಇನ್ನಿದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಳುವ. ಪ್ಯಾನಿಗೆ ಸ್ವಲ್ಪ ಎಣ್ಣೆ, 3 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 7 ಮೆಂತೆಕಾಳು ಹಾಕಿ ಚಂದ ಫ್ರೈ ಮಾಡಿಕೊಳ್ಳಿ. 8 ಊರಿನ ಮೆಣಸು, 2 ಬ್ಯಾಡಗಿ ಮೆಣಸು ಹಾಕಿ ಚಂದ ಫ್ರೈ ಮಾಡಿಕೊಳ್ಳುವುದು. ಹುರಿದಂಥ ಮೆಣಸು, 2 ಕಪ್ ತೆಂಗಿನ ತುರಿ, ಚಿಟಿಗೆ ಅರಿಶಿನ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಇನ್ನು ಈ ಮಸಾಲೆಗೆ ಹುರಿದಂಥ ಕೊತ್ತಂಬರಿ, ಜೀರಿಗೆ, ಮೆಂತೆ, ಅರ್ಧ ಗೆಡ್ಡೆ ನೀರುಳ್ಳಿ, 10 ಎಸಳು ಬೆಳ್ಳುಳ್ಳಿ ಹಾಕಿ ಮತ್ತೆ ಚಂದ ಗ್ರೈಂಡ್ ಮಾಡಿಕೊಂಡು ಬೆಂದಂಥ ಈ ಕ್ರ್ಯಾಬಿಗೆ ಹಾಕಿಕೊಳ್ಳುವುದು. ಕರಿ ಆದಷ್ಟು ದಪ್ಪ ಇರಬೇಕು, ತುಂಬ ನೀರಾದರೆ ಟೇಸ್ಟ್ ಇರುವುದಿಲ್ಲ. ಸೊ ಇದನ್ನು ಹಸಿ ವಾಸನೆ ಹೋಗೋವರೆಗೆ 1 ಕೊದಿ ಕುದಿಸಬೇಕು. ಇನ್ನಿದಕ್ಕೆ ಒಂದೊಳ್ಳೆ ಒಗ್ಗರಣೆ ಕೊಡುವ. ತೆಂಗಿನೆಣ್ಣೆಗೆ ಅರ್ಧ ಗೆಡ್ಡೆ ನೀರುಳ್ಳಿ, 5 ಎಸಳು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿ ಕೆಂಪಾಗೋವರೆಗೆ ಇದನ್ನು ಚಂದ ಹುರಿಬೇಕು. ಒಗ್ಗರಣೆಯನ್ನು ಕರಿಗೆ ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇಡಿ. ಇದರ ಅರೋಮಾ ಹೊರಗೆ ಹೋಗಬಾರ್ದು. ಸೊ ಇದಿಷ್ಟು ಆದರೆ ಉಂಟಲ್ಲ, ಸಕ್ಕತ್ತಾಗಿರುವ ಒಂದು ಕ್ರ್ಯಾಬ್ ಕರಿ ರೆಡಿ ಆಗ್ತದೆ. ಬಾಯ್ಲ್ಡ್ ರೈಸ್ ಜೊತೆ ಸಕ್ಕತ್ತಾಗಿರ್ತದೆ ಈ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ.